ಯಕ್ಷೀಯ ನುಡಿಗಳೇನಲ್ಲ, ಸುಮ್ಮನೆ ನುಡಿಗಳು. ಯಾಕಂದರೆ ನಾನು ಪತ್ರಕರ್ತ ಅಲ್ಲ. ನಮ್ಮ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಿಂದ ಇವತ್ತು ಈ ತಿಂಗಳು 2ನೇ ತಾರೀಕು ಆಗಬೇಕಾಗಿತ್ತು. ಆದರೆ ಆ ತಿಂಗಳೊಳಗಡೆ ಪತ್ರಿಕೋದ್ಯಮ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ಬಹಳ ಒಂದು ಸಂತೋಷದ ವಿಷಯ. ಈ ದಿನ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಅಕ್ಷರ ಸಂಗಾತ ಮಾಸಪತ್ರಿಕೆಯ ಸಂಪಾದಕರು, ಕನ್ನಡದ ಲೇಖಕರು ಆದಂಥ ಡಾಕ್ಟರ್ ಟಿ.ಎಸ್. ಬರವರ ಅವರು ಮಾಸಪತ್ರಿಕೆಗಳ ಕಾರ್ಯನಿರ್ವಹಣೆ ಮತ್ತು ವೈಶಿಷ್ಟ್ಯವನ್ನು ಕುರಿತು ಇಷ್ಟೊತ್ತು ಬಹಳ ಅನುಭವಪೂರ್ವಕವಾದಂಥ ಮಾತುಗಳನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಎಸ್.ವೈ. ಸೋಮಶೇಖರ್ ಅವರು ಕೂಡ ಇದ್ದಾರೆ. ಹಾಗೆ ಬೇರೆ ಬೇರೆ ವಿಭಾಗದ ನನ್ನ ಅಧ್ಯಾಪಕ ಸ್ನೇಹಿತರು ಇದ್ದಾರೆ, ವಿದ್ಯಾರ್ಥಿನಿಯರು. ಗೊರವರವರು ಇಷ್ಟು ಹೊತ್ತು ತುಂಬ ಸೊಗಸಾಗಿ ಮಾಸಪತ್ರಿಕೆಯನ್ನು ನಡೆಸುವ ಕಷ್ಟ ನಷ್ಟಗಳ ಬಗ್ಗೆ ಮತ್ತು ಅದರ ವೈಶಿಷ್ಟ್ಯತೆ ಬಗ್ಗೆ ತುಂಬ ಸೊಗಸಾಗಿ ನಾವು ಮುಂದೆ ಮಂಡಿಸಿದ್ದಾರೆ. ನಾನು ಒಂದು ಸ್ವಲ್ಪ ಈ ಪತ್ರಿಕಾ ಇತಿಹಾಸ, ಪತ್ರಿಕೆಯ ಕಾರ್ಯಾಚರಣೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದು ಕಾಲದಲ್ಲಿ ತಲೆ ಕೆಡಿಸ್ಕೊಂಡು ನಾನು ಶೇಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ಬೆಂಗಳೂರು ಯೂನಿವರ್ಸಿಟಿಯವರು ಹೊಸದಾಗಿ ಒಂದು ಕೋರ್ಸ್ ಇತ್ತು, BBM ಅಂತ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ. ಅದಕ್ಕೆ ಸಿಲೆಬಸ್ ಕಮಿಟಿಲಿ ಸುಮ್ಮನಿರಲಾರ್ದರೆ ಕೆಲವರು ಏನು ಮಾಡಿದ್ರು, ಚಿ ಶ್ರೀನಿವಾಸರಾಜು, ಕಿರಂ ನಾಗರಾಜು, HS ರಾಘವೇಂದ್ರ ರಾವ್ ಇವರೆಲ್ಲ ಸೇರಿಕೊಂಡು BBM ಅವ್ರಿಗೆ ಬರೀ ವಾಣಿಜ್ಯ ಶಾಸ್ತ್ರ ಇಷ್ಟೇ ಹೇಳೋದಲ್ಲ, ಆ ವಾಣಿಜ್ಯ ಶಾಸ್ತ್ರವನ್ನು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಕನ್ನಡದಲ್ಲೂ ಒಂದು ರೀತಿ ತಿಳಿಸೋ ಹಾಗೆ ಮಾಡಬೇಕು. ಮ್ಯಾನೇಜ್ಮೆಂಟ್ ಅಂದಮೇಲೆ ಅವರಿಗೆ ಸಮೂಹ ಸಂವಹನದ ಒಂದಷ್ಟು ಜ್ಞಾನ ಇರಬೇಕು ಅಂತೇಳಿ ಸಂವಹನ ಕನ್ನಡ ಅಂತ ಒಂದು ಪತ್ರಿಕೆಯನ್ನು ಇಟ್ಟರು. ಅದು ನನ್ನ ಪಾಲಿಗೆ ಬಿತ್ತು. ಈ ಕಾಲೇಜಲ್ಲಿ ಗೊತ್ತಲ್ಲ, ಯಾರು ಟೆಂಪರರಿ ಪಾರ್ಟ್ ಟೈಮ್ ಇರ್ತಾರೆ ಅವರೆಲ್ಲ ಕಾಯಂ ಆದವರು ಏನು ಮಾಡೋದಕ್ಕೆ ಸಿದ್ಧ ಇರೋದಿಲ್ಲ, ಆ ಪಾಠವನ್ನು ಇವ್ರುಗಳು ಹೆಗ್ಲಿಗೆ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಮತ್ತು ಇವರು ಏನು ಹೇಳಿದ್ರು ಆಯಿತು ಮಾಡ್ತೀನಿ ಅಂತಾರಲ್ಲ, ಹೀಗಾಗಿ ಜೂನಿಯರ್ಸ್ಗಳಿಗೆ ಹಾಕೋದು ಜಾಸ್ತಿ. ನನಗೂ ಹಾಕಿದ್ರು. ನಾನು ಭಾಳ ಹೊಸದದು, ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಆ ಕೋರ್ಸ್ ಇರಲಿಲ್ಲ. ಬೆಂಗಳೂರು ಯೂನಿವರ್ಸಿಟಿಲಿ ಫಸ್ಟ್ ಮಾಡಿದ್ರು. ನಾನೇನು ಮಾಡಿದೆ, ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಬೇರೆ ಬೇರೆ ವಿಶ್ವಕೋಶಗಳನ್ನ ಇಟ್ಕೊಂಡು ಸಮೂಹ ಸಂವಹನ ಅಂದ್ರೇನು, ಸಂವಹನ ಅಂದ್ರೇನು, ಸಂವಹನದ ಮಾಧ್ಯಮಗಳು ಯಾವುದು, ಸಮೂಹ ಸಂವಹನ ಮಾಧ್ಯಮಗಳು ಯಾವುದು, ಯಾವ್ಯಾವ ಸಲಕರಣೆಗಳಿವೆ, ಇವನ್ನೆಲ್ಲ ಒಂದಷ್ಟು ಸಂಗ್ರಹಿಸಿ ಒಂದು 2-3 ವರ್ಷ ಪಾಠ ಮಾಡಿದೆ. ನಮ್ಮಲ್ಲಿ ಯಾವಾಗ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಇದ್ದರು, MV ಸತ್ಯನಾರಾಯಣ ಅಂತ ಅವರು ಪ್ರೊಫೆಸರು. ಇದನ್ನೇ ಒಂದು ಸಣ್ಣ ಪುಸ್ತಕ ಮಾಡಪ್ಪ ನೀನು, ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಶ್ರೀನಿವಾಸರಾಜು ಅವರೆಲ್ಲ ಒಂದು ಸಭೆಯಲ್ಲಿ ಹೇಳಿದ್ರು. ಆವಾಗ ನಾನು ಪ್ರಯತ್ನ ಪಟ್ಟು ಸಂವಹನ ಕನ್ನಡ ಅನ್ನುವಂಥ ಒಂದು ಸಣ್ಣ ಪುಸ್ತಕವನ್ನು ಮಾಡಿದೆ. ಸೊ ಭಾಳ ಈಗ ಪುಸ್ತಕ ಓದ್ತಾ ಇದ್ರೆ ನನಗೆ ನಗು ಬರುತ್ತೆ. ಬಹಳ ಪ್ರಾಥಮಿಕವಾದಂಥ ವಿಷಯಗಳನ್ನು ಅದರಲ್ಲಿ ನಾನು ಹೇಳಿದ್ದೆ ಅಷ್ಟೇ. ಅಂಥ ಚಿಂತನೆಗೆ, ಚರ್ಚೆಗೆ ಹಚ್ಚುವಂಥ ಬರವಣಿಗೆ ಏನಲ್ಲ, ಅದು ಒಂದು ವಿದ್ಯಾರ್ಥಿಗಳಿಗೆ ಮಾಹಿತಿ. ಹೀಗಾಗಿ ನಾನು ಅವಾಗ ಪ್ರಜಾವಾಣಿ ಆರ್ಕ್ಯೂಸ್ಗೆ ಹೋಗಿ, ಮತ್ತು ನಮ್ಮಲ್ಲಿ ದೂರ ಶಿಕ್ಷಣದಲ್ಲಿ ಒಂದಷ್ಟು ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ಪುಸ್ತಕಗಳು, ನೋಟ್ಸ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ತಗೊಂಡು ಸಮೂಹ ಸಂವಹನ ಅಂದ್ರೇನು ಇದನ್ನೆಲ್ಲ ಸಂಗ್ರಹಿಸಿ ಮಾಡಿದ್ದೆ. ಹೀಗಾಗಿ ಅವಾಗ ಒಂದಷ್ಟು ಈ ವಿಚಾರದ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿದ್ದೆ. ಆಮೇಲೆ ಪದವಿ ಕಾಲೇಜ್ ಬಿಟ್ಟೆ, ಆ ವಿಷಯನೂ ನಾನು ಬಿಟ್ಟೆ. ಆ ಪುಸ್ತಕನ ಆಮೇಲೆ ಬಾಗಲಕೋಟೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏನೋ ಆದಾಗ ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ನವರು ಮರುಮುದ್ರಿಸ್ತೀವಿ ಅಂದರು. ಅವಾಗ ಒಂಚೂರು ಪರಿಷ್ಕರಣೆ ಮಾಡಿಕೊಟ್ಟೆ. ಹೀಗೆ ಇರಲಿ.
ಪತ್ರಿಕೆಗಳ ಮಹತ್ವ ಏನು ಅನ್ನೋದು ನಿಮಗೆಲ್ಲ ಗೊತ್ತು. ನೀವೆಲ್ಲ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಸಾಕಷ್ಟು ಇರೋದ್ರಿಂದ ಅದ್ರ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ. ಪತ್ರಿಕೆಗಳನ್ನು ಸಮಾಜದ ಕನ್ನಡಿ ಅಂತ ಹೇಳ್ತಾರೆ, ಸಮಾಜದ ಭವಿಷ್ಯದ ಕನ್ನಡಿ ಅಂತ ಹೇಳ್ತಾರೆ, ಈ ಥರ ಏನೇನೋ ಹೇಳ್ತಾರೆ. ಗೊರವರವರು ಮಾತಾಡ್ತಾ ಹೇಳಿದ್ರು, ಈಗಿನ ಪತ್ರಿಕೋದ್ಯಮ ಹೇಗೆ, ಅದನ್ನು ಪೀತ ಪತ್ರಿಕೋದ್ಯಮ ಅಂತ ಕರೀತಾರೆ, ಪೂರ್ವಾಗ್ರಹ ಪೀಡಿತವಾದಂಥ ಪತ್ರಿಕೋದ್ಯಮ ಅಂತ. ನಿಜ, ಎಲ್ಲ ಪತ್ರಿಕೆಗಳು ಬಹಳಷ್ಟು ಈ ಥರನೇ ಒಂದಷ್ಟು ಹಾದಿ ಹಿಡಿದಿವೆ. ಆದರೆ ಕೆಲವು ಪತ್ರಿಕೆಗಳು ಈ ಪತ್ರಿಕೋದ್ಯಮಕ್ಕೆ ಒಂದು ನೈತಿಕತೆ ಇರುತ್ತೆ, ಪತ್ರಕರ್ತ ಅನ್ನೋನಿಗೆ ಒಂದು ನೈತಿಕತೆ ಇರುತ್ತೆ. ಅದನ್ನು ಬಹಳಷ್ಟು ಮಂದಿ ಇನ್ನೂ ಅದನ್ನು ಅನುಸರಿಸಿ ಪತ್ರಿಕೋದ್ಯಮದಲ್ಲಿರೋದರಿಂದ ಕನ್ನಡದ ಪತ್ರಿಕೋದ್ಯಮ ಇನ್ನೂ ಒಂದಷ್ಟು ತುಂಬ ಜೀವಂತಿಕೆಯನ್ನು ಉಳಿಸ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಈ ದಿನಪತ್ರಿಕೆ ಇದೆಯಲ್ಲ, ಇವತ್ತಿನ ಸುದ್ದಿ ಪತ್ರಿಕೆ ಇವತ್ತಿನ ದಿನಪತ್ರಿಕೆ ನಾಳೆಗೆ ರದ್ದಿ, ನಿಮಗೆ ಗೊತ್ತು. ಮಧ್ಯಾಹ್ನ ಆದರೆ ಅದು ರದ್ದಿ ಆಗ್ಬಿಡುತ್ತೆ, ನೀವು ಬೇಕಾದಷ್ಟು ಕಡೆಗೆ ಅದನ್ನು ಗಮನಿಸಿರ್ತೀರಿ. ಆದರೆ ಇವತ್ತು ನಮಗೆ ಸಮೂಹ ಮಾಧ್ಯಮಗಳಲ್ಲಿ ಈಗ ಮೊಬೈಲ್ಗಳು ಕೈಗೆ ಬಂದಿರೋದ್ರಿಂದ ಈ ಮೊಬೈಲ್ಗಳ ಮೂಲಕ ಸುದ್ದಿಗಳನ್ನು ಬಿತ್ತರಿಸುವಂಥ ನೂರಾರು ಯೂಟ್ಯೂಬ್ ಚಾನಲ್ಗಳು ಈಗ ಹುಟ್ಕೊಂಡಿವೆ. ಟಿವಿಗಳಿಗೆ ಪರ್ಯಾಯವಾಗಿ ಕೆಲವು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮೊದಲು TV 9 ಅಥವಾ ಚಂದನನೋ ಹಾಕಬೇಕಾಗಿತ್ತು, ಈಗ ಏನಿಲ್ಲ, ಮೊಬೈಲ್ ಓಪನ್ ಮಾಡಿದ್ರೆ ಇವತ್ತು ದಿಢೀರಂತ ಸುದ್ದಿ ಬರ್ತಾ ಇರುತ್ತೆ. ಯಾಕಂದ್ರೆ ಅಷ್ಟು ಅಪ್ಡೇಟ್ ಆಗ್ತಾ ಇದೆ ಇವತ್ತು ಕ್ಷೇತ್ರ. ಅಂದರೆ ಪ್ರಾದೇಶಿಕತೆಗೆ ಇವತ್ತು ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಹೊಸಪೇಟೆಯಲ್ಲಿ ಏನಾದರೂ ಒಂದು ಈ ಕ್ಷಣ ಘಟಿಸ್ತು ಅಂದರೆ ಹೊಸಪೇಟೆಯಲ್ಲಿ ಸಂಬಂಧಪಟ್ಟಂಥ ನ್ಯೂಸ್ ಚಾನಲ್ ಅವರು ತಕ್ಷಣ ಹಾಕ್ತಾರೆ. ಮೊದಲಾಗಿದ್ರೆ ಅದನ್ನ ವಿಡಿಯೋನೋ ಅಥವಾ ತುಣುಕನ್ನ ಬೆಂಗಳೂರಿಗೆ ಕಳಿಸ್ಬೇಕು, ಎಡಿಟರ್ ಅದನ್ನು ನೋಡಬೇಕು, ಅದು ಪ್ರಸಾರ ಆಗುವ ವೇಳೆಗೆ ಮಧ್ಯಾಹ್ನನೋ ಸಂಜೆನೋ ಆಗ್ತಾ ಇತ್ತು. ಪತ್ರಿಕೆಗಳು ಹಾಗೆ ಆಗ್ತಾ ಇತ್ತು. ಈ ಪತ್ರಿಕೆಗಳನ್ನು ಕುರಿತು ಇವರು ಹೇಳಿದ್ರಲ್ಲ, ಇವತ್ತು ದಿನಪತ್ರಿಕೆಗಳು ಏನಾಗ್ತಾ ಇವೆ ಅಂದರೆ, ನೀವು ಮೊದಲಿನಿಂದ ಕೊನೆಯವರೆಗೆ ತೆಗೆದು ನೋಡಿ, ಎಲ್ಲ ರಾಜಕೀಯ ಕೇಂದ್ರಿತ ಸುದ್ದಿಗಳೇ ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಹೆಚ್ಚಾಗ್ತಾ ಇದೆ. ರಾಜಕೀಯ ವಿಚಾರಗಳನ್ನು ಹೊರತುಪಡಿಸಿದ್ರೆ ಇನ್ಯಾವ ಸುದ್ದಿಯೂ ಇಲ್ಲವೇ ಇಲ್ಲ. ಇವತ್ತು ನೀವು ಬಹುತೇಕ ಮಾಧ್ಯಮಗಳ ಪತ್ರಿಕೆಗಳಾಗಲಿ ಟಿವಿಗಳಾಗಲಿ ನೋಡಿ, ನಮ್ಮ ಸಂಸ್ಕೃತಿಯನ್ನು ಸಂವರ್ಧಿಸುವ ಅಥವಾ ಅದಕ್ಕೆ ಆದ್ಯತೆ ಕೊಡುವ ಯಾವುದೇ ಚಾನಲ್ಗಳು ಗೊತ್ತಿಲ್ಲ. ಆರಂಭದಲ್ಲಿ ಕೊಡ್ತಾ ಇದ್ರು, ಈಗ ಆ ಸ್ಥಾನವನ್ನೆಲ್ಲ ಇವತ್ತು ಬೇರೆ ರಾಜಕೀಯ ಕೇಂದ್ರಿತ ವಿಚಾರಗಳೇ ಆವರಿಸ್ಕೊಂಡ್ಬಿಟ್ಟಿವೆ. ಹೆಚ್ಚು ಅಂದರೆ ಸಿನಿಮಾ ನಟ ನಟಿಯರ ಒಂದಷ್ಟು ವಿಷಯಗಳಷ್ಟೇ. ಇವಾಗ ಏನಾಗ್ತಾ ಇದೆ ನಮ್ಮ ಸುದ್ದಿ ಮಾಧ್ಯಮಗಳು ಅಂದರೆ, ಬಹಳ ಒಂದು ರೀತಿ ಆಘಾತವನ್ನು ಉಂಟು ಮಾಡೋ ಹಾಗೆ ಒಂದೇ ಸುದ್ದಿಯನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಹಿಂಜಿ ನೀವು ಕೊನೆಗೆ ಎಷ್ಟು ಸಿಟ್ಟು ಬರಬೇಕು ನಿಮಗೆ ಅಂದರೆ ಟಿವಿನೋ ಸ್ವಿಚ್ ಆಫ್ ಮಾಡಬೇಕು, ಆ ಹಂತಕ್ಕೆ ತಂದು ನಿಲ್ಲಿಸ್ತಾ ಇದೆ. ಯಾಕೆ ಇದನ್ನು ನಾವು ಯೋಚನೆ ಮಾಡಬೇಕು. ಕಳೆದ ಒಂದು 6-7 ತಿಂಗಳ ಮುಂಚೆ ಒಬ್ಬರು ಸುದ್ದಿ ಮಾಧ್ಯಮದ ಸಂಪಾದಕರು ಈ ಗುಟ್ಟನ್ನು ಆಚೆ ಬಿಟ್ಟರು. ಯಾಕೆ ಅಂದರೆ, ಇವತ್ತು ಕನ್ನಡದಲ್ಲಿ ಎಷ್ಟೆಲ್ಲ ಟಿವಿ ಮಾಧ್ಯಮಗಳಿವೆ, ಅದರಲ್ಲಿ ಎಲ್ಲ ನಷ್ಟವನ್ನೇ ಅನುಭವಿಸ್ತಾ ಇರೋದು. 1-2 ಚಾನಲ್ ಅಷ್ಟೇ ಸರಿದೂಗಿಸುವಷ್ಟು ಲಾಭ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗ್ರೂಪ್ ಡಿಸ್ಕಷನ್ಗಳು, ಹೊಸ ಹೊಸ ಕಾರ್ಯಕ್ರಮಗಳು, ಸಂದರ್ಶನಗಳು, ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಪರಿಚಯ, ಇವೆಲ್ಲ ಮಾಡೋದು ತುಂಬ ದುಬಾರಿ ಆಗ್ತಾ ಇದೆ. ಹೀಗಾಗಿ ಆ ನಷ್ಟದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಬಹಳ ಸುಲಭನಾಗಿ ಒಬ್ಬರು ಇಬ್ಬರನ್ನ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ನಡ್ಕೊಂಡು ಹೋಗಬೇಕು ಅಂಥದಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ. ಈಗ ಯಾರಾದರೂ ತೀರ್ಕೊಂಡ್ರೆ ನೋಡ್ಬೋದು ನೀವು, ತಕ್ಷಣ ಅಲ್ಲಿಗೆ ಒಂದು ವ್ಯಾನ್ ಕಳಿಸ್ತಾರೆ, ಒಬ್ಬ ಕ್ಯಾಮ್ರಾಮನ್ ಕಳಿಸ್ತಾರೆ, ಒಬ್ಬ ಮೈಕ್ ಹಿಡ್ಕೊಳ್ಳೋದು ಕಳಿಸ್ಬಿಡ್ತಾರೆ. ಅವನಿಗೆ ಇನ್ನು ಏನೆಲ್ಲ ಸಮಯ ತುಂಬಿಸೋದಕ್ಕೆ ಬೇಕು, ಗೇಟ್ ತೆಗೆಯುವ ಶಬ್ದದಿಂದ ಒಳಗೊಂಡು
ಪುರೋಹಿತ ಹೇಳೋ ಮಂತ್ರ ಅದು ಎಲ್ಲವನ್ನ ಇವತ್ತು ನಿಮಗೆ ಕೇಳಿಸ್ಬೇಕು. ಮೊದಲು ಈ ರೀತಿ ಇರಲಿಲ್ಲ. 2 ನಿಮಿಷದಲ್ಲಿ ಸುದ್ದಿ ಮುಗಿಸೋರು ಇನ್ನೊಂದು ಸುದ್ದಿಗೆ ಹೋಗ್ತಾ ಇದ್ರು. ಹೀಗಾಗಿ ಇವತ್ತು ಇದು ಅನಿವಾರ್ಯ ಆಗಿದೆ. ಮತ್ತೆ ಯಾವುದಾದ್ರೂ ಒಂದು ಸುದ್ದಿಯನ್ನ ಶೇರ್ ಮಾಡ್ಕೋತಾರೆ ಎಲ್ಲ ಚಾನಲ್ಗಳವರು ಸೇರ್ಕೊಂಡು. ಅದಕ್ಕೊಂದು ಕಡಿಮೆ ಶುಲ್ಕ ಇರ್ತದೆ, ಕೊಟ್ಬಿಟ್ಟು ಶೇರ್ ಮಾಡ್ಕೊಳ್ಳೋದು. ಆ ಶೇರ್ ಮಾಡಿಕೊಂಡ ದೃಶ್ಯ ಅದು ಯಾವ ಟಿವಿದು ಅಥವಾ ಯಾವ ಮಾಧ್ಯಮದ ಗೊತ್ತಾಗಬಾರದು ಅಂತೇಳಿ ಅದನ್ನು ಮೊಸಕ್ ಮಾಡಿ ಇವ್ರ ಲಾಂಛನವನ್ನು ಅಲ್ಲಿ ಹಾಕಿರ್ತಾರೆ. ನೀವು ಗಮನಿಸ್ಬೋದು. ಹೀಗೆ ಇವತ್ತು ಈ ಸ್ಪರ್ಧಾ ಜಗತ್ತಿನಲ್ಲೂ ಕೂಡ ಇವತ್ತು ತಾವು ಉಳಿಯೋದಕ್ಕೆ ಏನೇನು ತಂತ್ರಗಳನ್ನು ಅನುಸರಿಸಬೇಕು ಆ ತಂತ್ರಗಳನ್ನೆಲ್ಲ ಇವತ್ತು ಸುದ್ದಿ ಮಾಧ್ಯಮಗಳು ಅನುಸರಿಸ್ತಾ ಇವೆ. ಆದರೆ ಇದು ಮಾಸಪತ್ರಿಕೆ ಆಗಲಿ, ಪಾಕ್ಷಿಕ ಆಗಲಿ, ಅಥವಾ ದ್ವೈಮಾಸಿಕ ಆಗಲಿ, ತ್ರೈಮಾಸಿಕ ಆಗಲಿ, ಷಾಣ್ಮಾಸಿಕ ಆಗಲಿ, ವಾರ್ಷಿಕ ಆಗಲಿ, ಈ ಪತ್ರಿಕೆಗಳಲ್ಲಿ ಇವು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವುಗಳಲ್ಲಿ ಇವತ್ತು ಸಾಹಿತ್ಯ, ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದಷ್ಟು ಹೊಸ ಹೊಸ ವಿಚಾರಗಳು, ಬೇರೆ ಬೇರೆ ಆಲೋಚನೆಗಳಿಗೆ ಸ್ಫೂರ್ತಿ, ಪ್ರೇರಣೆಗಳು ಸಿಗ್ತಾ ಇದೆ ಅಂದರೆ ಇಂಥ ಪಾಕ್ಷಿಕಗಳಿಂದ ಮಾತ್ರ. ಇದನ್ನು ನಾವು ಗಮನಿಸಬೇಕು. ಯಾಕೆ ಅಂದರೆ ಈಗಾಗಲೇ ಗೊರವರ್ರವರು ಹೇಳಿದಾಗೆ ಮಾಸಪತ್ರಿಕೆ ಆಗಲಿ, ವಾರಪತ್ರಿಕೆ ಆಗಲಿ, ಬೇರೆ ಬೇರೆವಾಗಲಿ, ಇದು ಸಂಪೂರ್ಣವಾಗಿ ಸಂಪಾದಕರ ಒಂದು ಮನೋಭೂಮಿಕೆಯನ್ನು ಅವಲಂಬಿಸಿರುತ್ತದೆ. ಸಂಪಾದಕರು ಯಾವ ಆಲೋಚನೆಯಲ್ಲಿ ಅದನ್ನು ರೂಪಿಸಬೇಕು ಅಂತಿರ್ತಾರೋ ಅದಕ್ಕೆ ಅಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇರುತ್ತದೆ. ದಿನಪತ್ರಿಕೆ ಆದರೆ ಆಗಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿ ತುಂಬ ಗಣ್ಯ, ಅವನನ್ನು ಕಂಡ್ರೆ ಸಂಪಾದಕನಿಗೆ ಆಗದೇ ಇಲ್ಲ ಅಂದರೆ ಅವನು ಸತ್ತರೆ ಅವನ ಸುದ್ದಿ ಹಾಕ್ಲೇಬೇಕಾಗುತ್ತೆ. ದೊಡ್ಡದಾಗ ಆಗ್ತಿದ್ರು ಚಿಕ್ಕದಾಗ ಹಾಕ್ಬೇಕಾಗುತ್ತೆ. ತನಗೆ ಆಗದೇ ಇರೋರಿಗೆ ದೊಡ್ಡ ಪ್ರಶಸ್ತಿ ಸಿಕ್ಕಿದ್ರೆ ಅದನ್ನು ಒಂದು ಸಣ್ಣ ಕಾಲಮಲ್ಲಾದರೂ ಅವನು ಹಾಕ್ಲೇಬೇಕಾಗುತ್ತೆ. ಅನಿವಾರ್ಯತೆ ಇರುತ್ತದೆ. ಹೀಗಾಗಿ ಇವತ್ತು ಅನೇಕ ಅನಿವಾರ್ಯತೆಗಳ ನಡುವೆ ದಿನಪತ್ರಿಕೆಗಳು ಇವತ್ತು ಸಾಯ್ತಾ ಇವೆ. ಸಾಯ್ತಾ ಇವೆ ಅಂದರೆ ಪ್ರಸಾರ ಆಗ್ತಾ ಇವೆ, ಮಹತ್ವ ಕಳ್ಕೊತಾ ಇವೆ ಅಂತ. ಮಹತ್ವ ಕಳ್ಕೊತಾ ಇವೆ ಇವತ್ತು. ಅದರಲ್ಲೂ ಏನಾಗ್ಬಿಡ್ತು, ಒಂದು 15-20 ವರ್ಷದ ಮುಂಚೆ ಬೆಲೆ ಸಮರ ಶುರುವಾಗೋಯ್ತು. ದಿನಪತ್ರಿಕೆ ₹1 ಒಂದು ಪತ್ರಿಕೆ ಕೊಡುವಂಥ ಸ್ಥಿತಿ ಬಂತು. ಆವಾಗ ಪತ್ರಿಕೆಯ ಗುಣಮಟ್ಟ ಗಣನೀಯವಾಗಿ ಕುಸಿಯೋದಕ್ಕೆ ಶುರುವಾಯಿತು. ಪತ್ರಿಕೆಗಳ ಪ್ರಸಾರವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನು ಮಾಡಿದ್ರು, ಬೇರೆ ಬೇರೆ ತಂತ್ರಗಳಿಂದ ಶುರು ಮಾಡಿದ್ರು. ಪುರವಣಿಗಳನ್ನು ಶುರು ಮಾಡ್ತಾ ಹೋದ್ರು. ಮೊದಲು ಭಾನುವಾರ ಒಂದಷ್ಟೇ ಸಾಪ್ತಾಹಿಕ ಪುರವಣಿ ಬರ್ತಾ ಇತ್ತು. ಆ ಭಾನುವಾರದ ಹೊತ್ತಿನ ಪತ್ರಿಕೆಗಳಲ್ಲಿ ಸಾಹಿತ್ಯ, ಸಂಸ್ಕೃತಿ, ಸಂದರ್ಶನ ಇಂಥ ಕೆಲವೊಂದು ಬರ್ತಾ ಇತ್ತು. ಅದನ್ನು ಬಹಳ ಗಂಭೀರವಾಗಿ ಪ್ರಜಾವಾಣಿ, ಕನ್ನಡಪ್ರಭ ಇಂಥವ್ರು ಮಾಡ್ತಾ ಇತ್ತು. ಈಗೇನಾಗಿದೆ, ಭಾನುವಾರ ಅಲ್ಲ, ಸೋಮವಾರದಿಂದಲೂ ನಿಮಗೆ ಒಂದೊಂದು ದಿವಸ ಒಂದೊಂದು ವಿಶೇಷ, ಮಹಿಳಾ ವಿಶೇಷ, ವೃದ್ಧ ವಿಶೇಷ ಒಂದು ಬರಬೇಕಷ್ಟೇ. ಇನ್ಮೇಲೆ ಮಕ್ಕಳದು, ಆಮೇಲೆ ಆಟ, ಈ ಥರದ್ದೆಲ್ಲ ಪ್ರತಿ ದಿವಸ. ಯಾಕೆಂದರೆ ಬೇರೆ ಪತ್ರಿಕೆಗಿಂತ ನಂದು ಏನೋ ಒಂದು ವಿಶೇಷ ಇದೆ ಅಂತ ತೋರಿಸ್ಬೇಕು ಇವತ್ತು ಪತ್ರಿಕೆಗಳು. ಇಲ್ಲ ಅಂದರೆ ಜನ ಕೊಂಡ್ಕೊಡಲ್ಲ. ಹಂಗಾಗ್ತಾ ಇದೆ ಇವತ್ತು. ನೀವು ಯಾವುದಾದ್ರೂ ಬೆಂಗಳೂರಿನಲ್ಲಿ ಪತ್ರಿಕೆ ಮಾರಾಟ ಮಾಡುವಂಥ ಅಂಗಡಿಗಳ ಮುಂದೆ ನೀವು ನಿಂತ್ಕೊಂಡ್ರೆ ಎಷ್ಟು ಥರ ಪತ್ರಿಕೆಗಳನ್ನು ತಗಲಾಕಿರ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು. ಹೀಗಾಗಿ ಇವತ್ತು ಪತ್ರಿಕೋದ್ಯಮ ಬಹಳ ದೊಡ್ಡದಾಗಿ ಬೆಳೆದಿದೆ. ಮತ್ತು ಇವತ್ತೇನಾದರೂ ಯುವಕರನ್ನ ಪದವಿ ಮುಗಿಸಿ ಅಥವಾ ಸಂಬಂಧಪಟ್ಟಂಥ ಕೋರ್ಸನ್ನು ಮುಗಿಸಿದ್ರೆ ತಕ್ಷಣಕ್ಕೆ ನಿಮಗೆ ನೌಕರಿಯನ್ನು ಕೊಡುವಂಥ ಕ್ಷೇತ್ರ ಯಾವುದು ಅಂದರೆ ಈ ಪತ್ರಿಕೋದ್ಯಮ ಕ್ಷೇತ್ರ. ಇವತ್ತು ಪತ್ರಿಕೋದ್ಯಮ ಅಂದ ತಕ್ಷಣ ಅದರಲ್ಲಿ ಟಿವಿ ಎಲ್ಲ ಸೇರ್ತದೆ. ಅದನ್ನು ನೀವು ಗಮನಿಸ್ಬೋದು. ದೃಶ್ಯ ಮಾಧ್ಯಮ ಆಗ್ಬೋದು, ಅಕ್ಷರ ಮಾಧ್ಯಮ ಆಗ್ಬೋದು, ಶ್ರವ್ಯ ಮಾಧ್ಯಮ ಆಗ್ಬೋದು, ಎಲ್ಲ ಸೇರ್ಬಿಡ್ತದೆ ಇವತ್ತು. ಹೀಗಾಗಿ ನೀವು ಅದರ ಬಗ್ಗೆ ಮತ್ತೆ ಇದರಲ್ಲಿ ಹೇಗೆ ಅಂದರೆ ನೀವು ಎಷ್ಟು ಈ ವಿಚಾರದಲ್ಲಿ ಕೌಶಲ್ಯವನ್ನು ಬೆಳೆಸ್ಕೋತಿರೋ, ಸ್ವಂತಿಕೆಯನ್ನು ಬೆಳೆಸ್ಕೋತಿರೋ ಅಷ್ಟೂ ನೀವು ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಕಾಪಿ ಹೊಡೆದ್ರೆ ಇದರಲ್ಲಿ ಈ ಕ್ಷೇತ್ರದಲ್ಲಿ ನೀವು ಮುಂದುವರಿಯೋಕ್ಕಾಗೋದೇ ಇಲ್ಲ. ನೀನು ಯಾರೋ ಈಗ ನಾನು ಗಮನಿಸ್ತೀನಿ, ಒಂದು 7-8 ಪತ್ರಿಕೆ ಓದ್ತೀನಿ ನಾನು ಬೆಳಗ್ಗೆ ಎದ್ದು. ಯಾವುದಾದ್ರೂ ಒಂದು ಪತ್ರಿಕೆ ಓದ್ಬಿಟ್ರೆ ಇನ್ನು ಯಾವ ಪತ್ರಿಕೆನೂ ಓದೋದೇ ಬೇಡ. ಎಲ್ಲ ಅದೇ ವಾಕ್ಯ ಹಿಂಗಿರುತ್ತೆ, ಇಲ್ಲ ಈ ಕಡೆ ಮಾಡಿರ್ತಾರೆ, ಅದೇ ಸುದ್ದಿನೇ ಇರ್ತದೆ. ಉದಾಹರಣೆ ಇವತ್ತಿನ ಒಂದು ಸುದ್ದಿ ಬೇಕಾದ್ರೆ ಹೋಗಿ ನೋಡಿ. ಇಲ್ಲಿ ವಾಜಪೇಯಿ
ಮೃಗಾಲಯಕ್ಕೆ ಇವತ್ತೊಂದು ನೀರಾನೆ ತಂದಿದ್ದಾರೆ, ನೆನ್ನೆನ ಮೊನ್ನೆ. ಎಲ್ಲ ಪತ್ರಿಕೆಯಲ್ಲೂ ಒಂದೇ ಫೋಟೋ, ಒಂದೇ ಸುದ್ದಿ. ಅಂದ್ರೆ ಯಾವ ಈ ಟೇಬಲ್ ಎಡಿಟರ್ ಇರ್ತಾರಲ್ಲ, ಅಥವಾ ಎಡಿಟರ್ಗೆ ಸುದ್ದಿಯನ್ನ ಒದಗಿಸೋರು ಇರ್ತಾರಲ್ಲ, ಕಂಟೆಂಟ್ ಕ್ರಿಯೇಟರ್ಸು, ಅವರು ಕ್ರಿಯೇಟಿವಿಟಿನೇ ಇರೋದಿಲ್ಲ. ಹೇಳಿರೋ ವಾಕ್ಯನೇ ಮುರಿದು ಹೊಸ ರೀತಿ ಆಕರ್ಷಕವಾಗಿ ಹೇಳಿಕೊಡ್ಬೋದು. ಆ ರೀತಿ ಯಾರೂ ಇವತ್ತು ಆ ಒಂದು ರೀತಿ ಆ ಕ್ರಿಯಾಶೀಲತೆ ಅನ್ನೋದು ಇಲ್ಲ. ಇಂಥ ಕ್ಷೇತ್ರದಲ್ಲಿ ಅಂತ ಕ್ರಿಯಾಶೀಲತೆಯನ್ನು ಏನಾದ್ರು ಇಟ್ಕೊಂಡಿರೋರಿಗೆ ಒಳ್ಳೆಯ ಬೇಡಿಕೆ ಇದೆ. ಇವತ್ತು ಹೇಳಿದ್ರು ಅವರು, ಲೇಖನಗಳನ್ನು ಸಂಗ್ರಹಿಸೋದು ಒಂದು, ಆ ಪತ್ರಿಕೆಯನ್ನ ವಿನ್ಯಾಸ ಮಾಡೋದು ಬಹಳ ಮುಖ್ಯ ಅಂತ. ಇವತ್ತು ಪತ್ರಿಕೆ ಕೈಯಲ್ಲಿ ಹಿಡ್ಕೊಂಡ್ರೆ ಅಂದವಾಗಿರ್ಬೇಕು, ಅದನ್ನ ಓಪನ್ ಮಾಡಿ ಅಂತ ಅದು ಕರಿತಾ ಇರ್ಬೇಕು ನಮ್ಮನ್ನ. ಆ ಕವರ್ ಮೇಲೆ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಒಳಗಿನ್ನೇನಿರುತ್ತೆ ಅಂತ ಬಿಸಾಕ್ಬೇಕಾಗುತ್ತೆ. ಹೀಗಾಗಿ ಇವತ್ತು ನೀವು ಮಯೂರ ಪತ್ರಿಕೆ ನೋಡ್ಬೋದು, ಕಸ್ತೂರಿ ನೋಡ್ಬೋದು, ಉತ್ಥಾನ ನೋಡ್ಬೋದು, ಎಷ್ಟು ಸುಧಾರಣೆ ಆಗಿವೆ ಅಂದ್ರೆ ಒಂದು ಅಂದ ಅನ್ನುವಂಥದ್ದು ಇವತ್ತು ಎಲ್ಲರನ್ನೂ ಆಕರ್ಷಿಸುತ್ತೆ. ಹೀಗಾಗಿ ಆ ವಿನ್ಯಾಸಕಾರರಿಗೆ ಇವತ್ತು ಹೆಚ್ಚು ಬೇಡಿಕೆ ಇದೆ. ಇದನ್ನ ನೀವು ಗಮನಿಸಬೇಕು. ಸುದ್ದಿ ಸಂಗ್ರಹ ಮಾಡೋದು ಒಂದಾಯ್ತು, ಬಂದಂತ ಸುದ್ದಿಗಳನ್ನೆಲ್ಲ ಪುಟಕ್ಕೆ ಹೊಂದಿಸೋದಿದೆಯಲ್ಲ, ಒಂದು ಸೌಂದರ್ಯ ಪ್ರಜ್ಞೆ ಇಟ್ಟುಕೊಂಡು ಅಂಥವ್ರಿಗೆ ಇವತ್ತು ಮನೆಯಲ್ಲೇ ಕೂತು ನೀವು 1 ಗಂಟೆಗೆ ಒಂದು 10 ಪುಟದ ವಿನ್ಯಾಸವನ್ನ ಮಾಡಿ ಇವತ್ತು ನೀವು ಹಣವನ್ನ ಗಳಿಸಬಹುದು. ಇದಕ್ಕೂ ಕೂಡ ಅವಕಾಶ ಇದೆ ಈ ಕ್ಷೇತ್ರದಲ್ಲಿ. ಹೀಗಾಗಿ ಒಂದು ರೀತಿ ಏನಂತಾರೆ, ಬರೀ ಪ್ರಮಾಣ ಪತ್ರಕ್ಕೋಸ್ಕರ ಈ ಕೋರ್ಸ್ ಇಲ್ಲ. ಪ್ರಮಾಣ ಪತ್ರ ಬೇಕು, ಆದರೆ ಪ್ರಮಾಣ ಪತ್ರದ ಆಚೆಯೂ ಈ ಕೋರ್ಸು ನಿಮಗೆ ಹೊಸ ಹೊಸ ಒಂದು ಅನ್ವೇಷಣೆಯನ್ನು ಮಾಡೋದಕ್ಕೆ ದಾರಿ ಮಾಡಿಕೊಡೋದಕ್ಕೆ ಸಾಧ್ಯ ಇದೆ ಈ ಪತ್ರಿಕೋದ್ಯಮ ಅನ್ನುವಂಥದ್ದು. ಹೀಗಾಗಿ ಈ ಪತ್ರಿಕೋದ್ಯಮವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಧ್ಯಯನ ಮಾಡೋದಕ್ಕೆ ಗಂಭೀರವಾಗಿ ಅಧ್ಯಯನ ಮಾಡಿ ಹೊಸ ಹೊಸ ಆಲೋಚನೆಗಳನ್ನು ಬೆಳೆಸ್ಕೊಳ್ಳಿ, ಹೊಸ ಹೊಸ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳಿ. ಆಗ ನಿಮಗೆ ಈ ಕ್ಷೇತ್ರದಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ. ನಿಮಗೆ ಕರೆದು ಉದ್ಯೋಗವನ್ನು ಕೊಡ್ತಾರೆ. ಹಾಗಿದೆ ಈ ಕ್ಷೇತ್ರ ಇವತ್ತು. ಇವರು ಹೇಳಿದ್ರು, ಜೀವನ ಮಾಸ್ತಿಯವರ ಮಾಸಪತ್ರಿಕೆ ಹೇಳಿದ್ರು, ಒಂದು ಕಾಲಕ್ಕೆ ಜೀವನ ಪತ್ರಿಕೆ ಎಷ್ಟು ಹೆಸರಾಗಿತ್ತು ಅಂದರೆ, ನಾವು ಹಿಂದಿನ ದೊಡ್ಡ ದೊಡ್ಡ ಕವಿಗಳು ಅಂತ ಏನು ಹೇಳ್ತೀವಿ, ಲೇಖಕರು ಅಂತ ಏನು ಹೇಳ್ತೀವಿ, ಅವರೆಲ್ಲ ಮೊದಲ ಪದ್ಯ ಆಗ್ಬೋದು, ಕಥೆ ಆಗ್ಬೋದು, ಪ್ರಬಂಧ ಆಗ್ಬೋದು, ಎಲ್ಲ ಜೀವನದಲ್ಲಿ ಪ್ರಕಟ ಆಗಿದ್ದವರು. ಆ ಪ್ರಕಟ ಆಗಿದ್ದವರು ಸೇರಿಸಿ ಪುಸ್ತಕ ಮಾಡಿಕೊಂಡು ಅವರು ಕರ್ನಾಟಕದಾದ್ಯಂತ ಮನೆ ಮಾತಾಡೋದು. ಬೇಂದ್ರೆ ಆಗ್ಬೋದು, ಎಲ್ಲರೂ ಕೂಡ ಅಷ್ಟು ಮಹತ್ವ ಇತ್ತು ಆ ಜೀವನ ಪತ್ರಿಕೆಗೆ. ಮತ್ತೆ ಇವತ್ತು ಏನಾದರೂ ಸಾಹಿತ್ಯ ಸೇವೆ ಮಾಡ್ತಾ ಇವೆ, ಸಾಹಿತ್ಯವನ್ನು ಗಂಭೀರವಾಗಿ ಕುರಿತು ಆಲೋಚನೆ ಮಾಡೋ ಹಾಗೆ ಮಾಡ್ತಾ ಇವೆ, ಯುವ ಜನತೆಯಲ್ಲಿ ಸಾಮಾಜಿಕ ಚಿಂತನೆಗಳನ್ನು ಬಿತ್ತುತ್ತಾ ಇವೆ ಅಂದರೆ ಈ ದಿನಪತ್ರಿಕೆಗಳನ್ನು ಹೊರತಾದಂಥ ಬೇರೆ ಪತ್ರಿಕೆಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ. ದಿನಪತ್ರಿಕೆಗಳಲ್ಲೂ ಅಪರೂಪಕ್ಕೆ ಒಂದೊಂದು ಒಳ್ಳೊಳ್ಳೆಯ ಲೇಖನಗಳು ಬರ್ತವೆ, ಆದರೆ ಬೆರಳೆಣಿಕೆಯಷ್ಟೇ. ಹೀಗಾಗಿ ಇವಕ್ಕೆ ಈಗ ನೋಡಿ, ಮೊದಲು ನಾನು ಗಮನಿಸ್ತಾ ಇದ್ದೆ, 1 ಗಂಟೆ 2 ಗಂಟೆ ಏನಾದ್ರು ಬಸ್ಸಲ್ಲಿ ಜರ್ನಿ ಮಾಡಬೇಕು ಅಂದರೆ ಅವ್ರ ಕೈಯಲ್ಲಿ ಒಂದು ಸುಧಾನೋ ತರಂಗನೋ ಈ ಥರದ್ದು ಏನಾದ್ರು ಒಂದು ಪತ್ರಿಕೆ ಇರೋದು, ಓದ್ಕೊಂಡು ಮೂವ್ ಮಾಡೋದು. ಆದರೆ ಇವತ್ತು ಮೊಬೈಲ್ ಹಿಡ್ಕೊಂಡಿರ್ತೀರಿ, ಮೊಬೈಲಲ್ಲಿ ಏನನ್ನ ಹಿಡ್ಕೊಂಡಿರ್ತೀರಿ ನೋಡ್ಬೇಕಾದಲ್ಲ ನೀವು. ಮೊಬೈಲಲ್ಲೂ ಒಳ್ಳೊಳ್ಳೆಯ ಕಂಟೆಂಟ್ಗಳು ಸಿಗ್ತವೆ. ನಿಮ್ಮ ಆಲೋಚನೆಗೆ ಸಾಣೆ ಹಿಡಿಯುವಂಥ ವಿಚಾರಗಳು ಮೊಬೈಲಲ್ಲಿ ಸಿಗ್ತಾ ಹೋಗ್ತವೆ. ಆದರೆ ನೀವು ಅದನ್ನು ನೀವು ನೋಡಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ಮನುಷ್ಯನ ಯಾವತ್ತೂ ಹೆಚ್ಚಾಗಿ ಆಕರ್ಷಣೆ ಮಾಡೋದು ಕೆಡೋದಾರಿಗಳೇ. ಕೈ ಬೀಸಿ ಕರಿತಾ ಇರ್ತವೆ, ಎಳಿತಾವ ನಿಮ್ಮನ್ನ, ತಪ್ಪಿಸ್ಕೋಬೇಕು ನೀವು. ಒಂದು ಬೆಟ್ಟೇನಾದ್ರು ಕೊಟ್ಟರೆ ನೀವು ಇಡೀ ದೇಹ ಎಳ್ಕೊಂಡ್ಬಿಡ್ತದೆ. ಹೀಗಾಗಿ ಮೊಬೈಲಲ್ಲಿ ಭಾಳ ಹುಷಾರಾಗಿರಿ. ಮೊಬೈಲನ್ನು ಪಕ್ಕಕ್ಕಿಡಿ, ಅಗತ್ಯ ಬಿದ್ದಾಗಷ್ಟೇ. ಅದು ಒಂದು ಸಂವಹನ ಮಾಧ್ಯಮ ಅಷ್ಟೇ ಮೊಬೈಲ್, ದೂರದವ್ರ ಜೊತೆ ಮಾತಾಡೋಕ್ಕೆ. ಆದರೆ ಇವತ್ತು ಹೇಗಾಗಿದೆ ಆ ಮೊಬೈಲ್ ರಾಕ್ಷಸ ಅಂದರೆ, ನಿಮ್ಮನ್ನೇ ನುಂಗಿ ಹಾಕ್ತಾ ಇದೆ, ನಿಮ್ಮನ್ನೇ ನುಂಗ್ತಾ ಇದೆ. 1 ಗಂಟೆ ಮೊಬೈಲ್ ನಿಮ್ಮ ಕೈಯಲ್ಲಿ ಇಲ್ಲ ಅಂದರೆ ನೀವು ಚಡ್ಪಡಿಸ್ಬಿಡ್ತೀರಿ. ಎಷ್ಟು ಇವತ್ತು ನೋಡಿ, ಸುದ್ದಿ ಓದ್ತಾ ಇರ್ತೀರಿ, ಮೊಬೈಲ್ ನೋಡಬೇಡ ಅಂದಿದ್ದಕ್ಕೆ ನೇಣಾಕೊಳ್ಳೋದು,
ಇಷ್ಟಗಲ ಮೊಬೈಲ್ ಕೊಡಿಸ್ತಿಲ್ಲ ಅಂದ ತಕ್ಷಣ ಮನೆ ಬಿಟ್ಟು ಹೊರಟೋಗೋದು. ಮನುಷ್ಯ ಕಂಡಿಡಿದಿದ್ದು ಮನುಷ್ಯನಿಗೆ ಮೂಲ ಆಗಿದೆ ಅಂದ್ರೆ ಯಾಕೆ ಬೇಕು ಅಲ್ವಾ? ನಿಮ್ಮ ನೆಮ್ಮದಿನೇ ಕಿತ್ಕೋತಾ ಇದೆ ಆ ಮೊಬೈಲು ಅಂದ್ರೆ ನಿಮ್ಮ ಮೊಬೈಲ್ ಯಾಕೆ ಬೇಕು? ಹೀಗಾಗಿ ಅದಕ್ಕೆ ಪರ್ಯಾಯವಾಗಿ ನೀವು ಇಂಥ ಮಾಸಪತ್ರಿಕೆ, ವಾರಪತ್ರಿಕೆ ಇಂಥವುಗಳ ಕಡೆಗೆ ಗಮನ ಕೊಡಿ. ಇವುಗಳಲ್ಲಿ ಈಗಾಗಲೇ ಬರೋಬರವರು ಹೇಳಿದಾಗೆ ವಿಷಯದ ಅನುಸಾರವಾಗಿ ಪತ್ರಿಕೆಗಳು ಪ್ರಕಟ ಆಗ್ತಾ ಇವೆ ಕನ್ನಡದಲ್ಲಿ. ಬಹಳಷ್ಟು ಜನ ನೀವು ನೋಡಿರೋದೇ ಇಲ್ಲ. ಸಂಶೋಧನೆಗೆ ಮೀಸಲಾದಂಥ ಕೆಲವು ಪತ್ರಿಕೆಗಳಿವೆ. ಪ್ರವಾಸಕ್ಕೆ ಈಗ ನೋಡಿ, ಆ ವಿಶ್ವವಾಣಿ ಅನ್ನೋ ಪತ್ರಿಕೆ ಅದೇನೋ ಪ್ರವಾಸಿ ಪ್ರಪಂಚ ಅಂತನೋ ಪರ್ಯಟನ ಅಂತನೋ ಶುರು ಮಾಡಿದೆ. ಅದನ್ನ ನೋಡಿ ಇನ್ನೊಂದು 2-3 ದಿವಸದಲ್ಲಿ ಬೇರೆ ಬೇರೆ ಪತ್ರಿಕೆಗಳು ಶುರು ಮಾಡ್ತಾರೆ. ಈಗ ನೀವು ಮೊಬೈಲಲ್ಲಿ ನೋಡಿ ಯಾವ ಊರಲ್ಲಿ ಯಾವ ತಿಂಡಿ ಫೇಮಸ್ ಅನ್ನೋದು ನೂರಾರು ಬರ್ತಿರ್ತವೆ. ಇಡ್ಲಿ ಅಲ್ಲಿಂದ ಮೊದಲುಕೊಂಡು ಎಲ್ಲ ಮೈಸೂರು, ಬೆಂಗಳೂರು ಇಂಥದಕ್ಕಿಂತೂ ಇವಾಗ ರಾಯಚೂರು, ಗುಲ್ಬರ್ಗ, ದೇವದುರ್ಗದ ಕಡೆ ಬಂದ್ಬಿಟ್ಟಿದ್ದಾರೆ ಅವರೆಲ್ಲ. ಅಂದ್ರೆ ಅವ್ರಿಗೆ ಏನೋ ಒಂದು ವಿಷಯ ಬೇಕು, ಹುಡುಕ್ತಾ ಇರ್ತಾರೆ. ಯಾವ್ದು ಮಾಡಿದ್ರೆ ಜನ ನೋಡ್ತಾರೆ ನಮ್ದು, ಯಾಕೆ, ಏನು ಅಂತ. ಹೀಗಾಗಿ ಈ ಕ್ಷೇತ್ರ ಒಂದು ರೀತಿ ಹೊಸ ಹೊಸ ಆಲೋಚನೆಗಳಿಗೆ ಒಂದು ರೀತಿ ಪ್ರಯೋಗ ಮಾಡೋದಕ್ಕೆ ತುಂಬ ಸೊಗಸಾದಂಥ ಕ್ಷೇತ್ರ ಪತ್ರಿಕೋದ್ಯಮ ಮತ್ತು ಈ ಸಂವಹನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಅದರ ಬಗ್ಗೆ ಮಾಸಪತ್ರಿಕೆಗಳ ಕಾರ್ಯನಿರ್ವಹಣೆ ಕುರಿತು ತುಂಬ ಸೊಗಸಾಗಿ ಮಾತಾಡಿದವರು ತಾತ್ವಿಕವಾಗಿ ನಮ್ಮ ಬರುವರವರು. ಒಂದು ವಿಧದಲ್ಲಿ ನೋಡಿ, ನಮ್ಮ ಕಾಲದಲ್ಲಿ ಅಂದರೆ ಸುಮಾರು 40-45 ವರ್ಷದ ಮುಂಚೆ ಒಂದು ರೀತಿ ರಾಜಕಾರಣ ಮತ್ತು ಸಾಹಿತ್ಯವನ್ನು ಬೆರೆಸಿದ್ದು ಲಂಕೇಶ್ ಪತ್ರಿಕೆ. ಲಂಕೇಶ್ ಪತ್ರಿಕೆ ಪ್ರತಿ ಗುರುವಾರ ಬರ್ತಾ ಇತ್ತು. ಗುರುವಾರ ಅಕಸ್ಮಾತ್ ಏನಾದರೂ ಲಾರಿನೋ ಅವ್ರು ಕಳಿಸೋ ಏನೋ ವ್ಯವಸ್ಥೆ ತಡ ಆದರೆ ಶುಕ್ರವಾರ, ಶನಿವಾರ ಹಿಂಗೆ ಬರೋದು. ನಾವೆಲ್ಲ ಗುರುವಾರನೇ ಹೋಗಿ ನೋಡ್ತಾ ಇದ್ದೋ, ಗೊತ್ತಾ ಲಂಕೇಶು. ಅಷ್ಟು ಒಂದು ರೀತಿ ವಾರಪತ್ರಿಕೆಯ ಹುಚ್ಚನ್ನು ಎಬ್ಬಿಸಿದ್ದು ಕನ್ನಡದಲ್ಲಿ ಲಂಕೇಶ್. ಆಮೇಲೆ ಲಂಕೇಶ್ ಅವ್ರ ನಂತರ ಬಿದ್ದ ಮೇಲೆ ಅಗ್ನಿ ಪತ್ರಿಕೆ ಶುರುವಾಯಿತು. ಆಮೇಲೆ ಅವು ಬೇರೆ ಬೇರೆ ಕೊನೆಗೆ ಯಾವ ಹಂತಕ್ಕೆ ಹೋಯ್ತು ಕನ್ನಡದಲ್ಲಿ ಆ ಕಾಲದಲ್ಲಿ ಅಂದರೆ, ಕಾಮದ ವಿಚಾರಗಳನ್ನು ತಿಳಿಸೋಕೆ ರತಿವಿಜ್ಞಾನ ಅನ್ನುವಂಥ ಒಂದು ಪುಸ್ತಕ ಬರ್ತಾ ಇತ್ತು. ಪಾವೆಂ ಆಚಾರ್ಯ ಒಳ್ಳೆ ಲೇಖಕ ಆತ. ಎಷ್ಟು ಗಂಭೀರವಾಗಿ ತರ್ತಾ ಇದ್ರು ಅಂದ್ರೆ ಎಷ್ಟೋ ಜನ ಅದನ್ನ ಕಾಯ್ತಾ ಇದ್ರು ಆ ಪತ್ರಿಕೆ ಯಾವಾಗ ಬರುತ್ತೆ ಅಂತ. ಆಮೇಲೆ ಅದಕ್ಕೂ ಸ್ಪರ್ಧೆಯಾಗಿ ಬೇರೆ ಬಂದು ಕೊನೆಗೆ ಸರ್ಕಾರ ಅದನ್ನ ನಿಷೇಧ ಮಾಡ್ತಾರೆ. ನಿಷೇಧ ಆದ್ರೂ ಕೂಡ ಅದು ಬಸ್ ಸ್ಟ್ಯಾಂಡ್ ಒಳಗಡೆ ಯಾವ್ದಾದ್ರು ಪುಸ್ತಕದ ಅಂಗಡಿಯಲ್ಲಿ ಕದ್ದು ಮಾರೋದು, ಅದನ್ನು ಹುಡ್ಕೊಂಡು ಹೋಗ್ತಿದ್ದ ನಾವು. ನಿಜನೇ ಹೇಳ್ತೀನಿ, ಸುಳ್ಳು. ಅವ್ರು ಆ ಕಡೆ ಈ ಕಡೆ ನೋಡಿ ಒಂದು ಕವರ್ ಒಳಗಿಟ್ಟು ಕೊಡೋದು, ತಗೊಳ್ಳಿ ಅಂತ. ಅದ್ರಲ್ಲಿ ಬರ್ತಿದ್ದಂಥ ಈಗ ಶೀಲ ಯಾವುದು, ಅಶ್ಲೀಲ ಯಾವುದು ನಮಗೆ ಗೊತ್ತು. ಆನಾ ಕೃಷ್ಣರಾಯರು ಕನ್ನಡ ಸಾಹಿತ್ಯದಲ್ಲಿ ಶೀಲ ಅಶ್ಲೀಲ ಅಂತಾನೆ ಒಂದು ದೊಡ್ಡ ಲೇಖನ ಬರೆದಿದ್ರು ಅಲ್ವಾ. ಶೃಂಗಾರ ಬೇರೆ, ಅಶ್ಲೀಲ ಬೇರೆ. ಶೃಂಗಾರದ ಒಂದು ಗೆರೆಯನ್ನ ದಾಟಿದ್ರೆ ಅದು ಅಶ್ಲೀಲ. ಪಾವೆಂ ಆಚಾರ್ಯ ಆ ರೀತಿ ಶೃಂಗಾರದ ವಿಚಾರಗಳನ್ನು ಹಾಕ್ತಾ ಇದ್ರು. ಅವ್ರು ಅವಾಗ ಕೊಡ್ತಾ ಇದ್ದಂಥ ಒಗಟುಗಳು, ಕಥೆಗಳು, ಜಾನಪದ ಕಥೆಗಳು ಇವತ್ತು ಕೂಡ ನಾವು ಅವಾಗವಾಗ ಸ್ನೇಹಿತರುಗಳು ಸೇರಿದ್ರೆ ಮಾತಾಡಿಕೊಂಡು ಸಂತೋಷ ಪಡ್ತಾ ಇರ್ತೀವಿ. ಅಂತಂತ ಇವನ್ನ ಸಂಗ್ರಹಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ಕ್ರೈಮ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಪತ್ರಿಕೆಗಳು ಬರ್ತಾ ಇತ್ತು. ನೀವು ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂಗಡಿ ಮುಂದೆ ಹೋದ್ರೆ 10-12 ಪತ್ರಿಕೆಗಳು. ಕ್ರೈಮ್ ನ್ಯೂಸ್ ಆಗ್ಬೋದು, ಅದು ಏನೇನೋ ಹೆಸರುಗಳು ಈಗ ಅವೇನು ಬರ್ತಾ ಇದೆಯೋ ಗೊತ್ತಿಲ್ಲ ನಮಗೆ. ಬರೀ ಕೊಲೆ ಇದೆ, ಇದೇ ವಿಚಾರಗಳೇ ಅದರಲ್ಲಿ. ಅದಕ್ಕೆ ವಾರಪತ್ರಿಕೆ, ಮಾಸಪತ್ರಿಕೆಗಳು, ಪೊಲೀಸ್ ನ್ಯೂಸು, ಕ್ರೈಮ್ ನ್ಯೂಸು, ಈ ಥರದ್ದು ನೋಡಿ ಹೇಗಿದೆ ಅಂದರೆ. ಲಂಕೇಶ್ ಪತ್ರಿಕೆ, ವಾರಪತ್ರಿಕೆ ಓದುವ ಹುಚ್ಚನ್ನ ಕನ್ನಡಿಗರಲ್ಲಿ ಹೆಚ್ಚು ಮಾಡಿದ್ರು. ಮುಂದೆ ಬಂದವರು ಅಭಿರುಚಿಯನ್ನು ಕೆಡಿಸಿದ್ರು. ಲಂಕೇಶ್ ಪತ್ರಿಕೆಯ ಪ್ರಭಾವ ಹೇಗಿತ್ತು ಆಗ ಅಂದರೆ, ಒಂದು ಸರ್ಕಾರನೇ ಬೀಳಿಸುವಷ್ಟು ಪ್ರಭಾವ ಲಂಕೇಶ್ ಪತ್ರಿಕೆಗೆ ಇತ್ತು. ಒಬ್ಬ ಮಂತ್ರಿ ಅದರಲ್ಲಿ ಒಂದು 2-3 ಸರಿ ಅವನ ಬಗ್ಗೆ ಏನೋ ವಿಚಾರ ಬಂತು ಅಂದ್ರೆ ರಾಜೀನಾಮೆ ಕೊಡಬೇಕು, ಅವನಿಗೆ ಬೇರೆ ದಾರಿನೇ ಇಲ್ಲ. ಲಂಕೇಶ್ ಪತ್ರಿಕೆಯಲ್ಲಿ ಎಲ್ಲ ವಿಷಯ ಬಂದ್ಬಿಡುತ್ತೋ ಅಂತ ಕದ್ದು ಮುಚ್ಚಿ ಅಲ್ಲಿ ಬರದೇ ಇರೋ ಪ್ರಯತ್ನ ಮಾಡೋದು. ಅಂತ ಪ್ರಭಾವ ಇತ್ತು ಲಂಕೇಶ್ ಪತ್ರಿಕೆಗೆ. ಈಗ ಆ ಥರದವು ಯಾವ ಬರಲಿಲ್ಲ.
ಗೌರಿ ಲಂಕೇಶು ಆಗಲಿಲ್ಲ, ಅಭಿಜಿತ್ ಲಂಕೇಶು ಆಗಲಿಲ್ಲ, ಬೇರೆ ಬೇರೆಯೂ ಆಗಲಿಲ್ಲ. ಇದು ಎಲ್ಲೆಲ್ಲ ಹೋಗ್ತಾ ಇದೆ ಮಾತು ಇರಲಿ. ಅಂದರೆ ಪತ್ರಿಕೆಗಳು ಅಷ್ಟು ಪ್ರಭಾವವನ್ನು ಬೀರ್ತವೆ ನಮ್ಮ ಮೇಲೆ. ಯಾಕೆಂದ್ರೆ ಅವು ಏನು ನಡೆದಿದೆ ಅನ್ನೋದನ್ನ ಹೇಳ್ತಾವಲ್ಲ, ಹೀಗಾಗಿ ನಮಗೆ ಕುತೂಹಲ ಜಾಸ್ತಿ. ಅಂಥದ್ರಲ್ಲಿ ಸಾಹಿತ್ಯದ ವಿಚಾರಗಳಿಗೆ ಒಂದು ಪತ್ರಿಕೆಗಳನ್ನು ನಡೆಸೋದು, ಕತೆ ಕವನ ಇಂಥವಕ್ಕೆ ಪ್ರಬಂಧಕ್ಕೆ ಒಂದು ಪತ್ರಿಕೆಗಳನ್ನು ನಡೆಸೋದು ಅಂದರೆ ಅದನ್ನು ಓದುವ ವರ್ಗವೇ ಬೇರೆ. ಅದನ್ನು ಎಲ್ಲರೂ ಓದಕ್ಕೆ ಹೋಗೋದಿಲ್ಲ. ಅಭಿರುಚಿ ಇರೋರು ಮಾತ್ರ ಅದನ್ನು ಓದೋದಕ್ಕೆ ಹೋಗ್ತಾರೆ. ಅಂಥ ಅಭಿರುಚಿಯನ್ನು ನಾವು ಹೆಚ್ಚಿಸ್ತಾ ಹೋದರೆ ಇಂಥ ಪತ್ರಿಕೆಗಳಿಗೆ ಹೆಚ್ಚು ಆಯಸ್ಸು ಇರ್ತದೆ. ಪತ್ರಿಕೆಗಳಿಗೂ ಜವಾಬ್ದಾರಿ ಇರುತ್ತೆ. ಅಭಿರುಚಿಯನ್ನ ಕೆಡಿಸ್ತೀರ, ಅಭಿರುಚಿಯನ್ನ ಹೆಚ್ಚಿಸುವಂತ ಲೇಖನಗಳನ್ನ ಪ್ರಕಟ ಮಾಡೋದು ಪತ್ರಿಕೆಯ ಜವಾಬ್ದಾರಿ ಇರುತ್ತೆ. ಅಂತ ಒಳ್ಳೆಯ ಅಭಿರುಚಿ ಇರುವಂತ ಪತ್ರಿಕೆಗಳನ್ನ ಓದಿ ಪತ್ರಿಕೆಗಳಿಗೆ ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ಕೂಡ ಓದುಗರಿಗೂ ಇರ್ತದೆ. ಈ ಎರಡೂ ಕೈ ಒಟ್ಟಿಗೆ ಸೇರಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಇಂಥ ಸಾಹಿತ್ಯ ಸಂಸ್ಕೃತಿ ಇವನ್ನ ಮನಸ್ಸನ್ನು ವಿಕಸಿಸುವ, ಆಲೋಚನೆಯನ್ನು ಮೂಡಿಸುವ, ಸಮಾಜದ ಬಗ್ಗೆ ಚಿಂತಿಸುವ ಒಂದಷ್ಟು ಪತ್ರಿಕೆಗಳು ತುಂಬ ಹಿಂದಿನ ಕಾಲದಿಂದಲೂ ನಮ್ಮ ಕರ್ನಾಟಕದಲ್ಲಿ ತುಂಬ ಸೊಗಸಾಗಿ ಶ್ರಮಪೂರ್ವಕವಾಗಿ ಎಷ್ಟೋ ಜನ ತಮ್ಮ ಆಸ್ತಿಗಳನ್ನು ಮಾರಿ ಪತ್ರಿಕೆಗಳನ್ನು ನಡೆಸಿದ್ದಾರೆ. ಮನೆ ಮಠ ಮಾರ್ಕೊಂಡಿದ್ದಾರೆ ಪತ್ರಿಕೆಗಳನ್ನ ನಡೆಸೋಕೆ ಹೋಗಿ. ಯಾಕೆಂದ್ರೆ ಗೊರವರವ್ರು ಹೇಳಿದಾಗೆ ಇಂಥ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಈಗ ನೀವು ಸುಧಾ ತೆಗೆದು ನೋಡಿ, ಒಂದು ಪುಟದಲ್ಲಿ ಕತೆ ಇದ್ರೆ ಅದ್ರ ಇಂದ್ಲು ಪುಟ ಅಡ್ವರ್ಟೈಸ್ಮೆಂಟ್, 100 ಪುಟ ಅದಿದೆ ಅಂದ್ರೆ 50 ಪುಟ ಅಡ್ವರ್ಟೈಸ್ಮೆಂಟ್. ಲಂಕೇಶ್ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಅನ್ನ ಇಲ್ಲದಿರಾಗೆ ನಡೆಸಿದಂತ ವಾರಪತ್ರಿಕೆ ಅಂದ್ರೆ ಲಂಕೇಶ್ ಪತ್ರಿಕೆ. ನೋಡಿ, ಅದು ಅವ್ರಿಗೇನೋ ಒಂದು ಹಠದ ತರ ಮಾಡಿದ್ರು, ಅದು ಇರಲಿ, ಅದು ಬೇರೆ ಮಾತು. ಹೀಗಾಗಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ನಮ್ಮ DS ಗೊರವರ್ ಅವರು ಮಾಸಪತ್ರಿಕೆಗಳ ಕಾರ್ಯನಿರ್ವಹಣೆ ಮತ್ತು ಮಾಸಪತ್ರಿಕೆಗಳ ವೈಶಿಷ್ಟ್ಯ ಅವರು ಹೇಳಿದ್ರು. 3 ತಿಂಗಳು ಪತ್ರಿಕೆನ ನಾನು ಮಾಸಪತ್ರಿಕೆಯಾಗಿ ಪರಿವರ್ತಿಸಿದೆ ಅಂತ. ಕ್ರಿಯಾಶೀಲವಾಗಿದ್ದರೆ ಈಗ 3 ತಿಂಗಳು 6 ತಿಂಗಳು ಪತ್ರಿಕೆ ಅಂದರೆ, ಈಗ ನೋಡಿ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ಪತ್ರಿಕೆಗಳು ಏನಾಗ್ತವೆ ಅಂದರೆ 3 ತಿಂಗಳಿಗೊಂದು 6 ತಿಂಗಳಿಗೊಂದು ಅಂತ. ಯಾಕೆ ಅಂದರೆ ಒಂದು 4 ತಿಂಗಳು ಆರಾಮಾಗಿರೋಣ, ಒಂದು 2 ತಿಂಗಳಲ್ಲಿ ಏನೋ ಮಾಡಿ ಒಂದು ಪತ್ರಿಕೆ ತಂದುಬಿಡೋಣ. ಆದರೆ ಮಾಸಪತ್ರಿಕೆಯಲ್ಲಿ ವಾರಪತ್ರಿಕೆಯಲ್ಲಿ ಆಗಿಲ್ಲ. ಇವತ್ತು ಅದು ಪ್ರಿಂಟ್ಗೆ ಹೋಯ್ತು ಅಂದರೆ ತಿರುಗು ನೆಕ್ಸ್ಟ್ ಇಶ್ಯೂ ಬಗ್ಗೆ ಆಗಲೇ ತಲೆ ಕೆಡಿಸ್ಕೊತಾ ಇರಬೇಕು. ಸತತವಾಗಿ ಅದನ್ನೇ ಆಲೋಚನೆ ಮಾಡ್ತಾ ಇರಬೇಕು. ದಿನಪತ್ರಿಕೆಯಲ್ಲಿ ಅಷ್ಟೇ, ಈ ಕ್ಷಣ ಅಂದರೆ ಮುಂದಿನ ಕ್ಷಣ ಏನು, ಬೆಳಕಿಗೇನು ಅನ್ನೋ ತಲೆ ಕೆಡಿಸ್ಕೊತಾ ಇರಬೇಕು. ಹೀಗಾಗಿ ಬಹಳ ಶ್ರಮ ಇರ್ತದೆ ಮಾಸಪತ್ರಿಕೆಗಳು. ತುಂಬ ಮಾಸಪತ್ರಿಕೆಗಳು ಕನ್ನಡದಲ್ಲಿವೆ. ನಿಮ್ಮ ಅಭಿರುಚಿಗೆ ಅನುಗುಣವಾಗಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಹೋಗ್ತವೆ, ಕೊಂಡು ಓದ್ಬೋದು ನೀವು. ಅದರಲ್ಲೂ ಅಕ್ಷರ ಸಂಗಾತ ಅವರೇ ಹೇಳಿದಾಗೆ ಕನ್ನಡದ ಒಳ್ಳೊಳ್ಳೆ ಆಯ್ದ ಲೇಖಕರಿಂದ ಬರೆಸಿದಂಥ ಒಳ್ಳೊಳ್ಳೆಯ, ತುಂಬ ದೀರ್ಘ ಇರೋದಿಲ್ಲ ಲೇಖನಗಳಲ್ಲಿ. ಯಾಕೆಂದರೆ ಅವ್ರು 100-110 ಪುಟ ಮಿತಿ ಇಟ್ಕೊಂಡಿರೋದ್ರಿಂದ ನಮ್ಮ ಕನ್ನಡ ಲೇಖಕರು ಹೇಗೆ ಅಂದರೆ ಒಂದು ಲೇಖನ ಕೊಡಿ ಅಂದರೆ 70-80 ಪುಟ ಕೊಟ್ಬಿಡ್ತಾರೆ ಒಂದೊಂದ್ಸರಿ ಅಲ್ವಾ. ಹೀಗಾಗಿ ಅದನ್ನ ಎಡಿಟ್ ಮಾಡೋದು ಬಹಳ ಕಷ್ಟ. ಅದಕ್ಕೆ ಬಹಳ ಸಂಕ್ಷಿಪ್ತವಾಗಿ ಒಳ್ಳೊಳ್ಳೆ ಲೇಖಕರಿಂದ ನೋಡಿ, ಆ ಒಳ್ಳೊಳ್ಳೆ ಲೇಖಕರ ಲೇಖನಗಳನ್ನು ನೀವು ಓದೋದ್ರಿಂದ, ಅಂಥ ಪತ್ರಿಕೆಗಳನ್ನು ಓದೋದ್ರಿಂದ ನಿಮ್ಮ ಮಾತುಗಾರಿಕೆ ಆಗ್ಬೋದು, ನಿಮ್ಮ ಬರವಣಿಗೆ ಆಗ್ಬೋದು, ನಿಮ್ಮ ಆಲೋಚನೆ ವಿಧಾನ ಆಗ್ಬೋದು, ತಿದ್ದುಕೊಳ್ಳೋದಕ್ಕೆ ಸಾಧ್ಯ ಇರ್ತದೆ. ಎಷ್ಟೋ ಪತ್ರಿಕೆಗಳ ಬರವಣಿಗೆಗಳನ್ನ ನೋಡಿಬಿಟ್ರೆ ಇದೇನು ಕನ್ನಡವೋ ಏನೋ ಅಂತ ನಿಮಗೆ ಗೊಂದಲ ಆಗ್ಬಿಡುತ್ತೆ. ಅಷ್ಟು ಅಂದರೆ ತುಂಬ ಕಷ್ಟ. ಇವೆಲ್ಲವನ್ನ ಇಟ್ಕೊಂಡು ಒಂದು ಒಳ್ಳೆ ಪತ್ರಿಕೆಯನ್ನು ತರ್ತೀನಿ ಅಂತ ಹೊರಡೋದು ಬಹಳ ಕಷ್ಟ. ಅಂಥದ್ದನ್ನು ಗೊರವರವರು 8 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಆ 8 ವರ್ಷ 80 ವರ್ಷ ಆಗಲಿ ಅಂತ ನಾನು ಹೇಳ್ತಾ, ಅವರ ಅಕ್ಷರ ಸಂಗಾತಕ್ಕೆ ಇನ್ನೂ ಒಳ್ಳೆಯ ಪ್ರೋತ್ಸಾಹ ಸಿಗಲಿ. ಎಲ್ಲರೂ ಕೂಡ ನೀವು ಸದಸ್ಯರಾಗ್ರಿ. ಆ ಪತ್ರಿಕೆಗೆ ಬಿಡಿ ಪ್ರತಿ 70 ರೂಪಾಯಿನೂ ಇಟ್ಟಿದ್ದಾರೆ. ಸದಸ್ಯರಾಗ್ರಿ. ನಿಮಗೆ ಪ್ರಕಟ ಆದದ್ದನ್ನೆಲ್ಲ ನಿಮಗೆ ಅಂಚೆಯಲ್ಲಿ ಕಳಿಸ್ತಾ ಹೋಗ್ತಾರೆ. ಇವತ್ತು ಏನೇನಕ್ಕೂ ಖರ್ಚು ಮಾಡ್ತೀವಿ, ಒಂದು ಮೊಬೈಲ್ ಡಾಟಾ ಹಾಕ್ಸೋಕ್ಕೆ 250-300 ರೂಪಾಯಿ ತಿಂಗಳಿಗೆ ಖರ್ಚು ಮಾಡ್ತೀವಿ. ಹೀಗಾಗಿ ಅದು ನಿಮ್ಮ ಕೈಯಲ್ಲಿದ್ದರೆ ನೋಡಿ, ಒಂದು ನೀವು ಕೈಯಲ್ಲಿ ಪತ್ರಿಕೆ ಇಟ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳಿ. ಯಾವ ಪತ್ರಿಕೆಯನ್ನು ಇಟ್ಕೊಂಡಿದ್ದೀರಿ, ಯಾವುದನ್ನು ಓದ್ತೀರಿ ಅನ್ನೋದ್ರ ಮೇಲೆ ಅದನ್ನು ನಿಮ್ಮನ್ನು ನೋಡಿದವರು ನಿಮ್ಮ ಅಭಿರುಚಿಯನ್ನು ಕೊಡಿಸೋದಕ್ಕೆ ಸಾಧ್ಯ ಇರ್ತದೆ.
ಇವತ್ತು ಎಷ್ಟೋ ಜನ ಬೆಂಗಳೂರುಗಳಲ್ಲಿ ಹತ್ತಾರು ಪತ್ರಿಕೆಗಳು ಬರ್ತಾವಲ್ಲ, ದಿನಪತ್ರಿಕೆ, ಅವರು ಟೈಮ್ಸ್ ಆಫ್ ಇಂಡಿಯಾನೋ ಡೆಕ್ಕನ್ ಹೆರಾಲ್ಡ್ ಓದಕ್ಕೆ ಬರದೇ ಇದ್ದಿದ್ರು ಡೆಕ್ಕನ್ ಹೆರಾಲ್ಡ್ ತರಿಸ್ತಾರೆ. ಅದೇನೋ ಒಂದು ಸ್ಟ್ಯಾಂಡರ್ಡ್ ಅನ್ನೋ ರೀತಿ. ಹೀಗಾಗಿ ಅದೊಂದು ಇರ್ತದೆ. ಅದು ನೀವು ಆ ರೀತಿ ನೀವು ನಿಮ್ಮ ಅಭಿರುಚಿಯನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ಪತ್ರಿಕೋದ್ಯಮ ವಿಭಾಗದ ಎಲ್ಲ ಅಧ್ಯಾಪಕರಿಗೂ ಮತ್ತು ನಿಮಗೆಲ್ಲರಿಗೂ ವಂದಿಸಿ, ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಇವತ್ತು ಬಂದು ನಮಗೆ ವಿಶೇಷ ಉಪನ್ಯಾಸವನ್ನು ನೀಡಿದಂಥ ಇದೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾದಂಥ ಡಾಕ್ಟರ್ DS ಗೊರವರ್ ಅವರಿಗೂ ಕೂಡ ನಾನು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.